ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮೋರೆ, ನೀವು ಜೈಲೊಳಗಿದ್ದಾಗ ಪಕ್ಷದವನು ಒಬ್ಬನಾದ್ರೂ ಬಂದು ನಿಮ್ಮ ನೋಡಕ್ ಬಂದ? ಯಾವನೋ ಬರಲಿಲ್ಲ ಅಮ್ಮೋರೆ. ಮತ್ತೆ ಪಕ್ಷದೊಳಗಿರೋರು ನಿಮ್ಮ ಮುಖ ನೋಡಿ ಅಮ್ಮೋರೆ ಒಂದು ಹೊಸ ಪಕ್ಷ ಕಟ್ಬೋದಲ್ಲ ಅಂತ ಹೇಳ್ತಿದ್ರು. ಹೌದು ಅತ್ತೆ, ನನಗೂ ಯಾಕೋ ಅದೇ ಸರಿ ಅನ್ಸುತ್ತೆ. ನೀವು ಯಾಕೆ ಯಾವ್ದೋ ಪಕ್ಷದಲ್ಲಿದ್ದು ಅವ್ರು ಹೇಳೋ ಕೇಳಬೇಕು? ನೀವೇ ಹೊಸ ಪಕ್ಷ ಕಟ್ಬೋದಲ್ಲ. ಇನ್ಮೇಲೆ ಎಲ್ಲ ಹೊಸದಾಗಿ ಶುರು ಮಾಡೋಣ. ಅದು ಮನೆಯಲ್ಲಾಗಿರ್ಬೋದು ಅಥವಾ ರಾಜಕೀಯದಲ್ಲಾಗಿರ್ಬೋದು. ಅತ್ತೆ, ಇವತ್ತು ನಾನೇ ರಂಗೋಲಿ ಹಾಕ್ದೆ. ಇನ್ಮೇಲೆ ಈ ಮನೆ ಜವಾಬ್ದಾರಿನ ನಾನೇ ನಿಭಾಯಿಸ್ತೀನಿ, ಯಾರಿಗೂ ಬಿಟ್ಕೊಡಲ್ಲ. ರಾಧವ, ನಾನು ಮನೆಯಾಗಿ ಇಲ್ಲದೆ ಹೋದಾಗ ನೀನು ಅದು ಯೋಟೆಲ್ಲ ಒದ್ದಾಡ್ದೆ ಅನ್ನೋದು ಗೊತ್ತಾಯ್ತು. ಈ ಮನೆಯಾಗೆ ನಿನಗೆ ಸಿಗಬೇಕಾಗಿರೋ ಸ್ಥಾನ ಸಿಗದೆ ಹೋದ್ರು ಈ ಮನೆಯವ್ರಿಗೋಸ್ಕರ ನಿನ್ನ ಮನಸ್ಸು ಮಿಡಿಯೋದನ್ನ ನೋಡಿದ್ರೆ ಚೆನ್ನಾಗಿ ಖುಷಿ ಆಯ್ತದೆ ಕಣವ. ಹಂಗೆ ಸಂಕಟನೂ ಆಗ್ತೈತೆ. ಅಯ್ಯೋ ಅತ್ತೆ, ಸಂಕಟ ಯಾಕೆ? ನಿಮಗೋಸ್ಕರ ಮತ್ತೆ ಈ ಮನೆಗೋಸ್ಕರ ನಾನು ಏನು ಮಾಡೋದಕ್ಕೂ ತಯಾರಿದ್ದೀನಿ. ಅತ್ತೆ, ನಾನು ನಿಮ್ಮ ಹತ್ರ ಮಾತಾಡಬೇಕು. ಇನ್ನೂ ಮಾತಾಡೋದು ಏನು ಉಳಿದಿದೆ? ಅತ್ತೆಗೆ ನೀನು ಈ ಮನೇಲಿ ಇರೋದೇ ಇಷ್ಟ ಇಲ್ಲ ಸ್ನೇಹ. ಇನ್ನೂ ಮಾತಾಡಬೇಕು ಅಂತಿದ್ಯಲ್ಲ. ನಾನು ನಮ್ಮ ಅತ್ತೆ ಹತ್ರ ಮಾತಾಡ್ತಿರೋದು. ಅವಳು ಯೋನು ತ್ಯಪ್ಪಾಗಿ ಹೇಳಿಲ್ಲ, ಸರಿಯಾಗಿ ಹೇಳವಳೆ. ರೀ, ರಾಧಾ ನಿಮಗೆ ಮಾತ್ರೆ ಕೊಡ್ತಾಳೆ, ತಕೊಳ್ಳಿ. ಕೋದಂಡ ಒಳ್ಡು. ಅತ್ತೆ ಪ್ಲೀಸ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅತ್ತೆ. ನಾನು ಮಾಡಿದ ತಪ್ಪು. ಸುಮ್ಮನೆ ಅವಸರ ಪಟ್ಟು ದುಡುಕ್ಬಿಟ್ಟೆ. ನಿಜ ಏನು ಅಂತ ತಿಳ್ಕೊಳ್ದೆ ನಿಮ್ಮಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟೆ. ಸಾರಿ ಅತ್ತೆ, ನನಗೆ ಕ್ಷಮಿಸಿ. ನಿಮಗೆ ನನ್ನ ಮೇಲಿರೋ ಕೋಪ ಕಡಿಮೆ ಆಗುತ್ತೋ ಇಲ್ವೋ, ಆದ್ರೆ ಈಗಲೂ ನಾನು ನಿಮ್ಮನ್ನ ಕ್ಷಮೆ ಕೇಳಿಲ್ಲ ಅಂದ್ರೆ ನನ್ನ ನಾನೇ ಕ್ಷಮಿಸೋದಿಲ್ಲ ಅತ್ತೆ. ಇನ್ಯಾರಿಗೋ ನ್ಯಾಯ ಕೊಡ್ಸೋ ಬರದಲ್ಲಿ ನಿಮ್ ಮೇಲೆ ನನ್ನ ದಯವಿಟ್ಟು ಕ್ಷಮಿಸಿ ಅತ್ತೆ. ಕ್ಷಮಿಸ್ತೀರಾ ಅಲ್ವಾ ಎದ್ದೇಳ್ಬೇಕೆ ಅತ್ತೆ? ಪ್ಲೀಸ್ ಎದ್ದೇಳು, ಎದ್ದೇಳು ಅಂದೆ. ಮಾಡೋದೆಲ್ಲ ಮಾಡಿ ಈ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತಾ ಸ್ನೇಹ? ಅತ್ತೆ ಎಷ್ಟು ನೊಂದ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು, ಕಂಟಿ ಮಾವಂಗ್ ಗೊತ್ತು. ನೀನ್ ಕೇಳೋ ಒಂದು ಕ್ಷಮೆಯಿಂದ ಅವ್ರ ಮನ್ಸಲ್ಲಾಗಿರೋ ಗಾಯ ಹೋಗ್ಬಿಡತ್ತೆ ಅನ್ಕೊಂಡಿದ್ಯಾ? ಅತ್ತೆ, ನಾನು ಹಾಗೆ ಕರೆಯೋದು ನಿಮ್ಗೆ ಇಷ್ಟ ಇಲ್ವೇನೋ? ನಾನು ಈ ಮನೇಲಿರೋದು ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ನನ್ನ ಹಳೆ ಸ್ನೇಹ ಆಗಿದ್ರೆ ನೀವು ಹೇಳೋಕ್ಕೂ ಮುಂಚೆನೆ ಇಷ್ಟೊತ್ತಿಗಾಗಲೇ ಮನೆ ಬಿಟ್ಟು ಹೊರಟೋಗ್ತಿದ್ದೆ. ಯಾವುದೇ ವಿಷಯನ ಅಳ್ದು ತೂಗಿ ನಿರ್ಧಾರ ತಗೊಳ್ಳೋ ಪಕ್ವ ನನ್ಗಿಲ್ಲ ಅನ್ನೋದು ನಂಗೆ ಈಗ ಅರ್ಥ ಆಗ್ತಿದೆ ಅತ್ತೆ. ತಡವಾಗಿ ಸಿಗೋ ನ್ಯಾಯ ಶಿಕ್ಷೆಗೆ ಸಮಾನ ಅನ್ನೋದು ನನ್ನ ಮನಸ್ಸಲ್ಲಿ ಆಳವಾಗಿ ಕೂತ್ಬಿಟ್ಟಿದೆ. ಇದನ್ನ ನಾನು ಮುಂಚೆ ಯಾರ ಹತ್ರನೂ ಹಂಚ್ಕೊಂಡಿರ್ಲಿಲ್ಲ. ನಮ್ಮವ್ವನ ಗೋಪಾಲ ಬಿಟ್ಟು ಹೋದಾಗ 10 ನಿಮಿಷದ ಮುಂಚೆ ಊರಿನ ಜನ ಎಲ್ಲ ಮನ್ಸು ಮಾಡಿದ್ರೆ ಅವ್ನು ಇನ್ನೊಂದು ಮದುವೆ ಹಾಕೋದನ್ನ ತಡಿಬೋದಿತ್ತು. ಆಗ ಜೀವನ ಪೂರ್ತಿ ಅವ್ವ ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಇದನ್ನೆಲ್ಲ ನೋಡಿ ಎಲ್ಲಾದ್ರೂ ಅನ್ಯಾಯ ಆದ್ರೆ ಸಾಕು ದುಡುಕ್ಬಿಟ್ಟು ನಿರ್ಧಾರ ತಗೊಳ್ಳೋ ಗುಣ ನಂಗೆ ಚಿಕ್ಕ ವಯಸ್ಸಿಂದ ಬಂದಿರೋದತ್ತೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ವಾ, ಅನ್ಕೊಂಡಿದ ತಕ್ಷಣ ಕಣ್ಣೀರ್ ಹೇಗ್ ಬಂದ್ಬಿಡುತ್ತೆ ನೋಡು ಸ್ನೇಹ. ನಿಂಗೆ ಒಳ್ಳೆ ನಟಿ ನೀನು. ಕ್ಷಮಿಸಿ ಅತ್ತೆ, ನಾನೀಗ ಮಾತಾಡಬಾರ್ದಿತ್ತು. ಆದ್ರೆ ನಿಮ್ಮನ್ನ ಜೈಲಿಗೆ ಕಳಿಸಿದವರು ಅವ್ರು ಏನೇ ಮಾಡಿದ್ರು ನನಗದು ನಾಟಕ ಅಂತಾನೆ ಅನ್ಸುತ್ತೆ. ರಾಧಾ,
ನನ್ನ ಮೆಸ್ ಬಗ್ಗೆ ಗೊತ್ತಿದ್ದೀರಾ ಮಾತಾಡಬೇಡ. ಅವ ತನ್ನ ತೆಪ್ಪಿಲ್ಲ ಅಂದಾಗ ನನ್ನ ಮೆಸ್ಸು ಯಾರ ತಾವನು ಸಮಯ ಕೇಳೋಕ್ಕಿಲ್ಲ. ಬಡ್ಡಿ ಬಂಗಾರಮ್ಮನ ಮಾತು ಹೆಂಗ್ ಕಡ್ಡಿ ಮುರಿದಂಗೆ ಅಂತ ಹೇಳ್ತಾರೋ ಇವರು ಹಂಗೆ ಒಂದು ಮಾತು ಆಚೆ ಈಚೆ ಆದ್ರೂ ಸಹಿಸ್ಕೊಳಕ್ಕಿಲ್ಲ. ಅಂಥವರು ನಿನ್ನ ಮನೆಯಿಂದ ಆಚೆ ಹೋಗೋನ್ಯಾಕು ಇಲ್ಲೇ ಅವ್ರೆ ಅಂದರೆ ಅವ್ರ ತೆಪ್ಪ ಅವ್ರಿಗೆ ಅರ್ಥ ಆಗೈತೆ ಅಂತ ಅರ್ಥ. ಸಂಸದು ಬಿಡೋದು ನಿಂಗೆ ಬಿಟ್ಟಿದವ. ನೀನೇ ಹೇಳ್ದಲ್ಲ ಮೆಸ್ನ ಈ ಮನೆ ಒಳಗೆ ಕರ್ಕೊಂಬಂದವ್ರೆ ತೀರ್ಮಾನ ಮಾಡಲಿ ಅಂತ. ಈಗ ಹೇಳ್ತೇವೆ ಮೆಸ್ ನಾನು ಹೆಂಡ್ರು. ನಾನು ಎಲ್ಲಿರ್ತೀನೋ ಅವರು ಅಲ್ಲೇ ಇರ್ತಾರೆ. ಆದರೆ ಈಗ ನೀನು ತೀರ್ಮಾನ ಮಾಡವ. ದಿಟ್ವಾಗ್ಲೂ ಮೆಸ್ಸು ನೀನು ವಿರುದ್ಧ ಸಂಚು ಮಾಡೋರು ಅಂತ ನಿನ್ನ ಮನ್ಸಿಗೆ ಅನಿಸ್ತೈತಾ? ನಿನ್ನ ಮನಸ್ಸು 100 ಕೋಲ್ಡ್ಗೆ ಸಮ. ನನ್ನ ಒಬ್ಬನ ಮಾತಂದ್ರೆ ನನ್ನ ಪಿರಾಣಿಕ್ಕಿಂತ ಹೆಚ್ಚು. ಈ ಕ್ಷಣದಾಗ ನಿಂಗೆ ಏನು ಅನ್ಸುತ್ತೆ ಹೇಳವ, ನಾನು ಒಂದು ಮಾತು ಆಡ್ದೆ ಅದನ್ನು ಒಪ್ಕೋತೀನಿ. ಹೇಳವ ಮಿಸ್ ನಿನ್ನ ವಿರುದ್ಧ ಸಂಚು ಮಾಡೋ ಅಂತ ನಿಮ್ಗೆ ಅನಿಸ್ತೈತಾ? ನೀನು ಎಂಡ್ರು ಮಾಡಿಲ್ಲ ಅಂದರೆ ಇದನ್ನ ಯಾರು ಮಾಡೋರೋ ಅವ್ರು ಯಾರು ಅನ್ನೋದನ್ನ ಕಂಡುಹಿಡಿಯಕ್ಕೆ ಹೇಳು. ಅತ್ತೆ ಅಂದ್ರೆ ನೀವು ಸ್ನೇಹನ ಕ್ಷಮಿಸ್ಬಿಟ್ರ? ಅತ್ತೆ ನೀವು ಈ ವಿಷಯದಲ್ಲಿ ದುಡುಕ್ತಿದ್ದೀರಾ ಅನ್ಸುತ್ತೆ. ದುಡುಕ್ತಿಲ್ಲ ಕಣವ. ಅದೆಂಥವ್ರೆ ಆದರೂ ಒಂದು ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಪಂಚಾಯತಿ ರೂಢಿ. ಈಗ ನಾನು ಒಂದು ಅವಕಾಶ ಕೊಡ್ತೀವಿ. ತಪ್ಪು ಮಾಡಿಲ್ಲ ಅನ್ನೋದಾದರೆ ಸಾಬೀತುಪಡಿಸ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.